ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಬ್ರೇಕ್ಫಾಸ್ಟ್ಗೆ ಅವರೆಕಾಳು ಹಾಕಿ ಪೊಂಗಲ್ ಮಾಡ್ತಾಯಿದ್ದೀನಿ, ಅವಲಕ್ಕಿ ಪೊಂಗಲ್ಲು. ಅದಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯ ಗೊಜ್ಜು, ಹೆಸರುಬೇಳೆ ಮತ್ತು ಅವರೆಕಾಳು ಹಾಕಿ ತೊಳೆದು ಒಂದು ವಿಸಿಲ್ ಕೂಗಿಸ್ಕೊತಿದ್ದೀನಿ. ಇನ್ನೊಂದು ಕಡೆ ಗೊಜ್ಜಿಗೆ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ಹುಣಸೆಹಣ್ಣು ನೆನೆ ಇಡ್ತಾಯಿದ್ದೀನಿ. ಮತ್ತು ಫಸ್ಟ್ ಇಲ್ಲಿ ಪೊಂಗಲ್ಗೆ ರೆಡಿ ಮಾಡ್ಕೊಂಬಿಡ್ತಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ ನಂತರ ಸಾಸಿವೆ, ಒಂಚೂರು ಅರಿಶಿನ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಒಂಚೂರು ಜಾಸ್ತಿನೇ ಹಾಕ್ಕೋಬೇಕು ಪೊಂಗಲ್ಗೆ. ಸೊ ಕುಕ್ಕರು ಕೂಲಾಗಿದೆ. ಈಗ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಆ ಮೆಂತ್ಯ ಒಂಚೂರು ಕಲರ್ ಬಂದ ತಕ್ಷಣ ನಾವೇನು ಹುಣಸೆಹಣ್ಣು ನೆನೆ ಇಟ್ಕೊಂಡಿರ್ತೀವಲ್ಲ ಅದು, ಇದೊಂದು ಸ್ವಲ್ಪ ಹುಳಿಯಾಗೇ ಇರಬೇಕು. ಹುಳಿ ಮತ್ತು ಒಂದು ಸ್ವಲ್ಪ ಬೆಲ್ಲನೂ ಮುಂದೆ ಇರಬೇಕು ಇದಕ್ಕೆ ಗೊಜ್ಜಿಗೆ. ಇದು ಪೊಂಗಲ್ಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂಚೂರು ಮೆಣಸಿನ ಪುಡಿ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ, ಅಂದರೆ ನಾವೇನು ಮನೇಲಿ ಸಾರಿನ ಪುಡಿ ಹಾಕ್ಕೊತೀವಲ್ಲ ಅದು. ನೀವು ಬೇಕಾದರೆ ಮೆಣಸಿನ ಪುಡಿ ಹಾಕ್ಕೋಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯೇ ಸಾಕಾಗುತ್ತೆ ಖಾರಕ್ಕೆ. ನಾನು ಇಲ್ಲೊಂಚೂರು ಬೆಲ್ಲ ಮುಂದಾಗೆ ಹಾಕ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಕುದೀತಾ ಇದೆ ಈಗ. ಸೊ ಈಗ ಒಗ್ಗರಣೆ ಪೊಂಗಲ್ಗೆ ಹಾಕಾಯಿತು. ಮತ್ತು ನಾನೇನು ಇಲ್ಲಿ ಮೆಣಸು ಜೀರಿಗೆ ಮುಂಚೆನೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಅವಲಕ್ಕಿ ಒಂದು 5 ನಿಮಿಷ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಸೊ ಈಗೇನು ಹೆಸರುಬೇಳೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದೊಂದು ಕುದಿ ಬಂದ ತಕ್ಷಣ ಅವಲಕ್ಕಿ ಹಾಕಿ ಸ್ವಲ್ಪ ನೀರು ಮುಂದಾಗೆ ಇರಬೇಕು ಈ ಅವಲಕ್ಕಿ ಪೊಂಗಲ್, ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ. ಇದು ಹೆಸರುಬೇಳೆ ಹಾಕಿರ್ತೀವಲ್ಲ, ಸೊ ಅವಲಕ್ಕಿ ಪೊಂಗಲ್ ಗಟ್ಟಿಯಾಗಿಬಿಡುತ್ತೆ. ನಿಮಗೆ ಅನ್ನದ್ದು ಪೊಂಗಲ್ ಅಷ್ಟು ಗಟ್ಟಿಯಾಗಲ್ಲ, ಈ ಅವಲಕ್ಕಿದು ಬೇಗ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಓಕೆ, ಒಂದು 1/4 ಟೀ ಸ್ಪೂನಷ್ಟು ತುಪ್ಪ. ಸೊ ಇದು ಈಗ ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಈ ಗೊಜ್ಜಂತೂ ಸೂಪರಾಗಿರುತ್ತೆ ಪೊಂಗಲ್ಗೆ. ಸೇಮ್ ಮದುವೆ ಮನೇಲಿ ಹೆಂಗೆ ಮಾಡ್ತಾರೋ ಹಾಗೆ ಇರುತ್ತೆ ಮೆಂತ್ಯ ಗೊಜ್ಜು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.